ದೇಶದ ವಿವಿಧ ಅರಣ್ಯ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಆದಿವಾಸಿಗಳು ತಮ್ಮದೇ ಆದ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದ್ದಾರೆ. ಆಧುನಿಕ ಪ್ರಪಂಚದಿಂದ ದೂರವಿದ್ದರೂ ಪ್ರಕೃತಿಯ ಮಡಿಲಲ್ಲಿ ಅವರು ಬೆಳೆಯುವ ಮತ್ತು ಸಂಗ್ರಹಿಸುವ ಉತ್ಪನ್ನಗಳಿಗೆ ಇಂದು ಜಾಗತಿಕ ಮಟ್ಟದ ಬೇಡಿಕೆ ಸೃಷ್ಟಿಸುವ ಕೆಲಸವನ್ನು ಚಿಕ್ಕಮಗಳೂರಿನ ಮಹಿಳೆಯೊಬ್ಬರು ಯಶಸ್ವಿಯಾಗಿ ಮಾಡುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಹಲವು ದಶಕಗಳಿಂದಲೂ ಮುಖ್ಯವಾಹಿನಿಯಿಂದ ದೂರ ಇರುವ ಆದಿವಾಸಿಗಳು ಇತ್ತೀಚಿನ ದಿನಗಳಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದಾರೆ. ಇದಕ್ಕೆ ಕಾರಣ ಅವರು ಕಂಡುಕೊಂಡಿರುವ ಸಾಂಪ್ರದಾಯಿಕ ಔಷಧ ಮೂಲಗಳು ಮತ್ತು ಆಹಾರ ಪದಾರ್ಥಗಳು. ಆದಿವಾಸಿಗಳ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ. ವೋಕಲ್ ಫಾರ್ ಲೋಕಲ್ ಎಂಬ ಕಾರ್ಯಕ್ರಮದಡಿ ಸ್ಥಳೀಯ ಪದಾರ್ಥಗಳ ಉತ್ಪಾದನೆ ಹಾಗೂ ಖರೀದಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಕಾರ್ಯಕ್ರಮದ ಅಂಗವಾಗಿ ಚಿಕ್ಕಮಗಳೂರಿನ ರಮ್ಯಾ ಕಿರಣ್ ಎಂಬುವವರು ಆದಿ ಎಂಬ ಸಂಸ್ಥೆಯ ಮೂಲಕ ಆದಿವಾಸಿಗಳ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಈ ಉದ್ಯಮವನ್ನು ಆರಂಭಿಸಿರುವ ರಮ್ಯಾ ಅರಣ್ಯವಾಸಿಗಳ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿದ್ದಾರೆ. ಆದಿ ಸಂಸ್ಥೆಯು ಆದಿವಾಸಿಗಳಿಂದ ಶುದ್ಧ ಅರಶಿನ ಮತ್ತು ಕಾಳುಮೆಣಸು, ದಾಲ್ಚಿನ್ನಿ ಎಲೆ, ಉತ್ತಮ ಗುಣಮಟ್ಟದ ಅಕ್ಕಿ, ಪರಿಮಳಯುಕ್ತ ಕಾಫಿ ಪುಡಿ ಸೇರಿದಂತೆ ವಿವಿಧ ಉತ್ಪನ್ನಗಳನ್ನು ನೇರವಾಗಿ ಖರೀದಿಸಿ ಅವುಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ. ಜೊತೆಗೆ ಈ ಉದ್ಯಮವು ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿರದೆ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸಿ ಆರ್ಥಿಕ ಸ್ವಾವಲಂಬನೆ ನೀಡಿದೆ. ದೂರದರ್ಶನದೊಂದಿಗೆ ಆದಿ ಸಂಸ್ಥೆಯ ಸಂಸ್ಥಾಪಕಿ ರಮ್ಯಾ ಕಿರಣ್, ಆದಿವಾಸಿಗಳ ಉತ್ಪನ್ನಗಳು ನೈಸರ್ಗಿಕವಾಗಿ ಅತ್ಯುತ್ತಮ ಗುಣಮಟ್ಟದ್ದಾಗಿರುತ್ತವೆ. ನಾವು ಕೇವಲ ಅವುಗಳಿಗೆ ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಯ ವೇದಿಕೆಯನ್ನು ಕಲ್ಪಿಸುತ್ತಿದ್ದೇವೆ ಎಂದರು. ಗೌರ್ಮೆಂಟ್ ಏನು ಆದಿವಾಸಿಗಳಿಗೆ ವೆಬ್ಸೈಟ್ ಆಗಲಿ ಅವ್ರಿಗೆ ಏನು ಸಪೋರ್ಟ್ ಮಾಡ್ತಿದೆ ಅದು ಬಿಟ್ಟು ಪ್ರೈವೇಟಲ್ಲಿ ನಾನು ಅದನ್ನು ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಅದನ್ನು ಕೈಗೆತ್ಕೊಂಡೆ, ಆ ಕಾನ್ಸೆಪ್ಟ್ನ. ಇಲ್ಲ, ನಾನು ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ನಾವು ಅವ್ರದ್ದು ಪ್ರಾಡಕ್ಟ್ಸ್ ಏನಿದೆ ಅದನ್ನು ನಾವು ತೊಗೊಂಡು ಬಂದು ಈ ಥರ ಬ್ರ್ಯಾಂಡ್ ಮಾಡಿ ನಾನು ಮಾಡ್ತಾ ಇದ್ದೀನಿ. ಗ್ರಾಹಕ ವೀರೇಶ್ ಟಿ ಯಾವುದೇ ರಾಸಾಯನಿಕ ಬಳಕೆಯಿಲ್ಲದೆ ಶುದ್ಧ ಉತ್ಪನ್ನಗಳು ದೊರೆಯುತ್ತಿರುವುದು ಸಂತೋಷದ ವಿಷಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರತಿನಿತ್ಯದ ಜೀವನದಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳ ಇಲ್ಲದೆ ಇರುವಂತಹ ನೈಸರ್ಗಿಕ ಪದಾರ್ಥಗಳನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಅಂದ್ಕೊಳ್ಳುವಂತಹ ನಾಗರಿಕರಿಗೆ ಈ ಕಂಪನಿ ಒಂದು ಉಪಯುಕ್ತವಾಗಿರುವಂತಹ ಪದಾರ್ಥಗಳನ್ನ ನೀಡ್ತಾ ಇದೆ. ಇದೊಂದು ರೀತಿ ಸೇವೆ ಅಂತಾನೆ ನಾವು ಭಾವಿಸಬಹುದು. ಮಾರ್ಕೆಟಿಂಗ್ ಹೌದು, ಆದ್ರೆ ಆದಿವಾಸಿಗಳಿಗೂ ಇದು ಹಣದ ರೂಪದಲ್ಲಿ ಉಪಯೋಗವಾಗುತ್ತೆ. ಉದ್ಯೋಗಿ ಅಕ್ಷಿತಾ ಕಳೆದ 1.5 ವರ್ಷದಿಂದ ಸಂಸ್ಥೆಯಲ್ಲಿ ಪ್ಯಾಕೇಜಿಂಗ್ ಮತ್ತು ಪ್ರೊಸೆಸಿಂಗ್ ವಿಭಾಗದಲ್ಲಿ ಕೆಲಸ ಮಾಡುತ್ತಾ ತಮ್ಮ ಜೀವನೋಪಾಯ ಕಂಡುಕೊಂಡಿರುವುದಾಗಿ ತಿಳಿಸಿದ್ದಾರೆ. ನಮ್ಮಲ್ಲಿ ಟರ್ಮರಿಕ್ ಆದಿ ಮತ್ತು ಲಕ್ನೋನ್ ಟರ್ಮರಿಕ್ ಅಂತಿದೆ. ಹೈಜಿನಿಕ್ ಆಗಿ ಪ್ಯಾಕಿಂಗ್ ಮಾಡಿ ಕಾಳು ಮೆಣಸಿದೆ, ಸಾಸಿವೆ ಇದೆ, ಬೇಲೀಫ್ ಇದೆ, ಟರ್ಮರಿಕ್ ಇದೆ, ಅಕ್ಕಿ ಇದೆ. ಟರ್ಮರಿಕಲ್ಲಿ 2 ಇದೆ, ಲಕ್ನೋನ್ ಮತ್ತು ಆದಿ ಟರ್ಮರಿಕ್ಕು. ಪಿಂಕ್ ಸಾಲ್ಟ್ ಇದೆ, ಅದು ಮಾಡ್ತೀವಿ. ಗ್ಲೌಸ್ ಎಲ್ಲ ಹಾಕೊಂಡು ಕೈಗೆ. ಸ್ಥಳೀಯರನ್ನು ಆರ್ಥಿಕವಾಗಿ ಬಲಪಡಿಸುವ ಜೊತೆಗೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ವೋಕಲ್ ಫಾರ್ ಲೋಕಲ್ ಕಾರ್ಯಕ್ರಮದ ಮೂಲ ತತ್ವವಾಗಿದೆ. ಈ ನಿಟ್ಟಿನಲ್ಲಿ ಪ್ರಕೃತಿ ದತ್ತವಾದ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ರಮ್ಯಾ ಕಿರಣ್ ಅವರ ಈ ಪ್ರಯತ್ನ ಸ್ಥಳೀಯ ಉತ್ಪನ್ನಗಳಿಗೆ ಜಾಗತಿಕ ಮಾನ್ಯತೆ ನೀಡುವಲ್ಲಿ ಮಾದರಿಯಾಗಿದೆ.